ಕೆರೆ ಅಂಗಳದಲ್ಲಿ 10 ಎಕರೆ ಗದ್ದೆ, 2 ಎಕರೆ ಅಡಿಕೆ, 1000 ತೆಂಗಿನ ಮರ, ಹೊಟ್ಟೆಗೆ ತುಂಬ ಹಸುಗಳು. ಹೆಸರಿಟ್ಟಿದ್ವಿ ಒಂದೊಂದಕ್ಕೂ. ಗಂಗೆ, ಗೌರಿ, ಕಾವೇರಿ. ಹಾಲು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಅಂದ್ರೆ ಎಷ್ಟು ಅಂತೀಯ? ಊರಿಗೆಲ್ಲ ಹಂಚಿ ಇನ್ನೂ ಮಿಕ್ಕಿ ಅದು ಕಲಗಚ್ಚಿಗೆ ಕರುಗುಳಿ ಕುಡಿಸ್ತಿದ್ವಿ. ಹಬ್ಬದ ದಿನ 5,000 ಬಂದಿರೋದು, ಅದು ಇಲ್ಲದ ಹಾಗೆ ಮಾಡಿಬಿಟ್ರು. ಆಯ್ತು ಬಿಡಿ. ಏನೋ ಒಂದು ಆಸೆ, ಒಂದು ಸಾರ್ತಿ ಮಕ್ಕಳಿಗೆ ಬಟ್ಟೆ ಬರೆ ಆಗುತ್ತೆ ಅಂದ್ಕೊಂಡಿದ್ದೆ. ಲಭ್ಯವಿಲ್ಲ ಬಿಡಿ. ಚಿಕ್ಕ ವಯಸ್ಸಿಂದಲೂ ಹೀಗೆ, ಯಾವುದಕ್ಕೂ ಆಸೆ ಪಡೋ ಹಾಗಿಲ್ಲ. ಸಿಕ್ತು ಅಂತ ಅಂದ್ಕೊಳ್ಳೋದು, ಅದೇನೋ ಕೊನೆ ನಿಮಿಷಕ್ಕೆ ಕೈ ಕೊಡುತ್ತೆ. ಅಮ್ಮ ಕೊಡಿಸ್ತಾರ ಬಿಡಪ್ಪ, ಯಾಕೆ ತಲೆ ಕೆಡಿಸ್ಕೋತಿಯಾ? ನಿನ್ಗೂ ಬೇಕಾ ಹೇಳೋ? ಹೋಗ್ತಿದ್ವಿ ಸಂಜೆ ಶಾಪಿಂಗ್ಗೆ. ಏನಮ್ಮ ಕೇಳಿಸ್ತಾ ಇವುಗಳಾಡೋ ಮಾತು? ಏನು ಮಹಾ ದುಡಿತಿದ್ದೀಯಾ? ಬೇಕಿದ್ದನ್ನ ಅಮ್ಮ ಕೊಡಿಸ್ತಾಳೆ, ಬಡಿಸಿದ್ದನ್ನ ತಿಂದು ಏಳು. ಚಿಕ್ಕ ವಯಸ್ಸಿನಿಂದಲೂ ಹೀಗೆ. ನನ್ನ ಕಂಡ್ರೆ ಯಾರಿಗೂ ಗೌರವ ಇಲ್ಲ. ಮನೆ ಕೊನೆ ಮಗ, ಯಾರಿಗೂ ಬೇಡ. 6 ತಿಂಗಳಿದ್ದಾಗ ಅಮ್ಮ ಬಂದಿತ್ತಂತೆ, ಜ್ವರಕ್ಕೆ ಮೂರ್ಛೆ. ಸತ್ತೇ ಹೋಗಿದ್ದೀನಿ ಅಂತ ತಿಳ್ಕೊಂಡು ತಿಪ್ಪೆಗೆ ಎಸ್ದಿದ್ರಂತೆ. ಆಯ್ತು ಹೇಳಿ. ಅರ್ಥವಾಗ್ತಿಲ್ವಾ ನಿನಗೆ? ನಾಯಿ ನರಿಗಳು ಎಳೆದಾಡ್ಬಿಟ್ಟಿರೋವು, ಏನೋ ಗೆರೆ ನೆಟ್ಗಿತ್ತು. ಸಣ್ಣಗೆ ಮುಳುಗುಡ್ತಿದ್ನಂತೆ. ಕೊಟ್ಟಿಗೆ ಗುಡಿಸಿ ತಿಪ್ಪೆಗೆ ಎಸೆಯೋಕೆ ಬಂದವು ಎತ್ಕೊಂಡ್ಬಂದು ಮನೆ ಸೇರಿಸಿದ್ರಂತೆ. ಅಮ್ಮ, ಸಂಜೆ ಲೇಟ್ ಆಗುತ್ತೆ, ಮಧ್ಯಾಹ್ನ ಅಲ್ಲೇ ತಿಂತೀನಿ. ನಿಂದೇನೆ ಹೊಡೋದಿದೆ ನೋಡು, ಡ್ರಾಪ್ ಮಾಡಿ ಹೋಗ್ತೀನಿ. ಬಂದೆ. ದೊಡ್ಡವರು ಸಣ್ಣವರು ಅನ್ನೋ ಮರ್ಯಾದೆ ಇಲ್ಲ. ಅವನ್ಗೆ ಕಾಲೇಜು. ಅಲ್ಲಿದ್ ಹೇಳಿದೆ. ಪಾಪ ಲಾಭ ಆಗಿದೆ, ಪಾಲು ಕೊಡ್ತೀವಿ ಅಂತ ಅವ್ರುಗಳು. ಇವಕ್ಕೆ ಕುಬ್ಬು ಕುಡ್ದು ಎಷ್ಟಾಗಿದೆ ಲಾಭ? ಸರಿಯಾಗಿ ಹಂಚ್ತಿದ್ದೀರೋ ಇಲ್ವೋ ಗೊತ್ತಾಗೋದು ಹೇಗೆ? ಅವ್ರು ಎದ್ರು ಹೊರಟರು. ಅಮ್ಮ ಡಬ್ಬಿಗೆ ಹಾಕ್ಬಿಡು, ಮಧ್ಯಾಹ್ನ ಅಲ್ಲೇ. ಸುನಂದಮ್ಮನ್ನ ನೋಡ್ಬೇಕು ನೀನು. ಗೌರಮ್ಮ ಎಂಥ ಸೌಜನ್ಯ. 100 ಕೋಟಿಗಿಂತ ಹೆಚ್ಚಿಗೆ ಬಾಳ್ತಾರೆ, ತುಂಬಿದ ಕೊಡ. ನಾನು ಅವ್ರ ಕಚೇರಿಯಲ್ಲಿ ಗುಮಾಸ್ತ. ಹೆಸರಿಡಿದು ಏಕವಚನದಲ್ಲಿ ಬೇಕಾದರೂ ಕರಿಬಹುದು, ತಪ್ಪಿಲ್ಲ. ಆಹಾ, ಬಾಯಿ ತುಂಬ ಯಜಮಾನ್ರೇ ಅಂತ ಕರೀತಾರೆ. ಸಂಸ್ಕಾರ ಅದು ಹುಟ್ಟಿನಿಂದ ಬರಬೇಕು. ತಲೆಗೆ ಬಿದ್ದಿರೋ ಪೆಟ್ಟು ನೋವು ಶುರುವಾಗತ್ತೆ. ಮಾತ್ರೆ ಇದೆ, ನುಂಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಹೇಳಿದ್ದೀನಿ ಅವರಿಗೆ ಎಷ್ಟೋ ಸರ್ತಿ. ಅದೃಷ್ಟ ಅಂತ ಅನ್ಸಿರೋದು ಇಲ್ಲೇ ಅಮ್ಮ. ನಿಮ್ಮಂಥವ್ರ ಸಹವಾಸದಲ್ಲಿ ಬದುಕು ಕಳೆಯೋ ಭಾಗ್ಯ ಸಿಕ್ಕಿದೆ. ಈಗಿನ ಕಾಲದವರು ತಿಂಗಳಿಗೆ ಒಂದು 20,000 ಸಂಬಳ ಸಿಗೋ ಹಾಗಿಲ್ಲ, ತಲೆನೇ ನಿಲ್ಲಲ್ಲ. ಸಾಮ್ರಾಜ್ಯ ಆಳೋರ ಹಾಗೆ ಕೊಬ್ಬು ತೋರಿಸ್ತಾರೆ. ಅರ್ಧ ಬೆಂದು ಕಾಲು ತುಂಬಿರೋ ಮಡಕೆಗಳು ಗಲ 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 ಸದ್ದು ಮಾಡಿದ್ದೆ. ಅಮ್ಮನ್ನ ಅಂತಿರೋದು. ನಡಿಯೋ, ಹೊತ್ತಾಯ್ತು. ಅವ್ರಂತಾರೆ, ನಾವು ಹಣವನ್ನ ಆಳ್ಬೇಕು, ಹಣ ನಮ್ಮನ್ನಲ್ಲ. ಅಮ್ಮ ಬಾಯ್. ಮಧ್ಯಾಹ್ನ 3-3:30 ಹಾಗೆ ಬಾರಯ್ಯ. ನಾನಾ? ಹಾ, ಏಕೆ? ಇಲ್ಲೇ ಡಾಕ್ಟರ್ ಹತ್ರ ಹೋಗಿ ಬರ್ಬೇಕು. ಒಂದ್ ಸರ್ತಿ ಬಂದು ಹೋಗು ಅಂದಿದ್ದಾರೆ. ನಡ್ಕೊಂಡು ಹೋದ್ರೆ 5 ನಿಮಿಷ. ಹೋಗಿ ಬನ್ನಿ ಪ್ಲೀಸ್. ಬಂದ್ ಹೋಗೋ ಒಂದ್ಸರ್ತಿ. ಅಪ್ಪ ಅವ್ನ್ ಬರ್ತಾನೆ. ಕಮಾನ್, ಬಿ ಸೆನ್ಸಿಬಲ್. ಅಲ್ಲಿ ಕ್ಲಾಸ್ ಬಿಟ್ಟು ಬರಲ್ಲ? 15 ಕಿಲೋಮೀಟ್ರು, ಬಂದು ಹೋಗೋಕೆ 30 ಕಿಲೋಮೀಟ್ರು, 1 ಲೀಟರ್ ಪೆಟ್ರೋಲು. ಅಮ್ಮಣ್ಣಿ ನಿಮ್ಮ ಅಪ್ಪ ಕೊಡ್ತಾರಾ? ಇಲ್ಲಪ್ಪ, ನಮ್ಮನೇಲಿ ಅಮ್ಮ ಕೊಡ್ತಾಳೆ. ಬಾಯ್ ಮಾ. ತಿಂಗಳಿಗೆ 20,000 ಸಂಬಳ ಬರೋಕಿಲ್ಲ, ತಲೆನೇ ನಿಲ್ಲಲ್ಲ. ಅಮ್ಮ, 1 ತಿಂಗಳು ಸಂಬಳ ತರಬೇಡ, ಬರೀ ತಲೆ ಏನೋ ಮನೆನೇ ನಿಂತು ಹೋಗುತ್ತೆ. ಹುಡುಗರು, ನೀನು ನನ್ನ ಹತ್ರ ಗೌರವದಿಂದ ಇದ್ರೆ ತಾನೆ ಅವುಗಳು ನನಗೆ ಗೌರವ ತೋರಿಸೋದು. ನಿನ್ನ ದುಡಿಮೆ ನಾನು ತಿಂತಿರೋದು.
ಯಜಮಾನಿಕೆ ಬೇಕು ಅಂದರೆ ಕೆಟ್ಟ ಜಾತಕ. ರಾಮ ಕೃಷ್ಣ ಅಂತ ಒಬ್ಬನೇ ಇರಬೇಕಾಗಿತ್ತು, ಮಾನವಾಗಿರೋದು. ಬಡವರು ಗೊತ್ತಾಗ್ಲಿಲ್ಲ, ಕಾನೂನ್ನ ಕೈಗೆ ತಗಬಿಟ್ಟವ್ರೆ. ಬೇಡ, ನಿಮ್ಮ ಹಣೆ ಬರ ಅನುಭವಿಸಿ ಅನ್ನಕಾಯ್ತದ? ಇಲ್ಲಿ ಗಿಡ್ಕೆ ಬಂದೆ. ಹೇಳಿದ್ದೀನಿ, ಪರಿಚಯದವರು ಅವರೇ ವಕೀಲರು. ನ್ಯಾಯಾಲಯದಾಗ ನಿಂತರು ಅಂದ್ರೆ ನವರಂಧ್ರಗಳಲ್ಲಿ ನ್ಯಾಯ ದಡ ದಡ ಅಂತ ಕೋಡಿ ಬೀಳ್ತಿದೆ ಅಂತ. ಹಬ್ಬದ ದಿನ ಅಡಿಗೆ ಆಗಿದೆ, ಊಟ ಮಾಡಿ ಹೋಗಿ. ಸುಮ್ಕಿರಕೋ, ಬಡವರು ದಿಟ, ಅವ್ರಿಗೆ ನ್ಯಾಯ ದಕ್ಕಿಲ್ವಾ? ಬೇಡಬೇಕು, ಎಷ್ಟು ದಕ್ಕಿದ್ರೆ ಅಷ್ಟು. ಇದ್ದವರು ಬಡ್ದಾಡೋದು ನ್ಯಾಯ ಧರ್ಮ ಬದುಕಿನ ರೀತಿ, ಸಾಧಿಸೋ ಹಕ್ಕಲ್ಲ. ಕೂಲಿ ಬರ್ತಿತ್ತು, ಹಬ್ಬ ಅಷ್ಟೋ ಇಷ್ಟೋ ಕೊಡೋರು, ನೆಮ್ಮದಿಯಾಗಿರೋ ತಾನೆ. ಅದು ಬಿಟ್ಟು ಇದ್ಯಾಕೆ ಅಸಾಲ್ಟ್ ಕೇಸು? ಅಕೋ, ನನ್ ಮಾತು ತೆಗೆದಾಕಿಲ್ಲ ಅಂತ ಕರ್ಕ ಬಂದೀವ್ನಿ. ಅಕ್ಕ ಅನ್ಬಿಡ್ರಿ, ಹೊಲ್ಸು. ಇವರು ಸುಧಾಮ್ರು, ಇವ್ರು ಹೊಡೆದಿರೋದು ಆ ವಿಶ್ವೇಶ್ವರನ, ಅವನೊಬ್ಬ ಸುಧಾಮ. ಕೇಸಲ್ಲಿ ದಮ್ಮಿಲ್ಲ, ಬೇಡ. ಅದೇನು ಇವತ್ ನೀನ್ ಅಲ್ಲೋಗಿದ್ದು? ಹಬ್ಬ ಕರ್ಸಿದ್ರು. ಯಾರು? ಅನಿಲ. ಬಾ ಕೂತ್ಕೋ. ಆಚೇರಿ ಬರ್ತಾರೆ. ಅಪರೂಪಕ್ಕೆ ಬಂದಿದ್ದಾನೆ, ಕಾಫಿ ಕೊಡು. ಆಫೀಸಿಗೆ 10 ಲಕ್ಷ ಖರ್ಚಾಗಿದೆ, ಪುಸ್ತಕಗಳಿಗೆ 2 ಲಕ್ಷ. ಮನೆ ಕಟ್ತಿದಿ, 100 ಚದರ, ಅರ್ಥವಾಗುತ್ತೆ. ದೇಶ ಸೇವೆಗೆ ಪುರ್ಸೊತ್ತಿಲ್ಲ. ಅಷ್ಟು ತಲೆಯಲ್ಲಿದ್ರೆ ಸಾಕು. ಹೇಗಿದ್ದಿ? ಸುಮಾರು. ಅದೇನು ನಿನ್ ಕರ್ಸಿದ್ದ ಅನಿಲ? ಫಂಕ್ಷನ್ ಅದೇ, ಗಲಾಟೆ ಆಗ್ಲಿ, ಸಾಧ್ಯವಾದ್ರೆ ಗೋಯಿಂದ ಹಿಂಗೊಂದೆರಡು ಬೀಳ್ಲಿ, ಭಯ ಬರ್ತದೆ ಎಂದಿದ್ದ. ಎಡವಟ್ಟಾಗೋಯ್ತು. ವಿಶ್ವೇಶ್ವರನ್ ಬಿತ್ತು. 5,000 ಕೊಟ್ಟಿದ್ದ, ಇನ್ನೊಂದು 5,000 ಕೊಡ್ತೇನೆ ಅನ್ಕೊಂಡಿದ್ದೆ. ಕೆಲ್ಸವಾಗ್ಲಿಲ್ಲ, ಅದೇ ಕೊಡು ಅಂತ ಅವನೇ. ಇಲ್ಲಿ ನೋಡಿದ್ರೆ ಅಕ್ಕ ಕೇಸೇ ಬೇಡ ಅಂತ ಐತೆ. ಸರಿ ಇಲ್ಲ ಬಿಡೋಣ, ಲೈಫೇ ಸರಿ ಇಲ್ಲ. ಹೊರಗಿಂದ ಹೇಳ್ದೆ, ಒಳಗಿಂದೇನು? ಅಂದ್ರೆ ಎಷ್ಟಿದೆ ಆದಾಯ ವಿಶ್ವಾಸ್ ಬಿಡಿ ಸಂಸ್ಥೆಗೆ? ವರ್ಷಕ್ಕೆ 30 ಕೋಟಿ. ಆಸ್ತಿಗೆ ಅಧಿಕಾರಕ್ಕೆ ಹೊಡೆದಾಟ ಶುರುವಾಗಿದೆ. ಎಷ್ಟು ದಿನ ಚಿಲ್ಲರೆ ಕಾಸು 5,000 10,000ದಲ್ಲಿ ಬದುಕ್ತೀಯ? ಪುಳ್ಳೆ ಇಟ್ಟು ಕಡ್ಡಿ ಗೀರೋದೆ ಆದ್ರೆ ಅಲ್ಲಿದೆ ನೋಡು ಬಣವೆ. ವೀಳ್ಯ ಕೊಟ್ಟು ಕರೆಸಿದ್ದಾರೆ, ಕರೆಸಿರೋನು ಈಡೆ, ಅವನ ಶತ್ರುನು ಈಡೆ. ಯಾವ ಕಡೆ ಬುಸುಗೊಟ್ಟಿದ್ರು ಲಾಭನೇ. ಏನೋ ಕೊಪ್ಪಿಲ್ಲ ಕೈ, ಪೊಲೀಸ್ ಕೇಸ್ ಆಗಿದೆ. ಅವ್ರು ಹೇಳೋ ಮಾಡ್ಸಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಇನ್ವಾಲ್ವ್ ಮಾಡ್ಬಿಡ್ಲ ಸಂಸ್ಥೆನಾ? ವರ್ಷಕ್ಕೆ 30 ಕೋಟಿ ಆದಾಯ ಇದೆ, ಕೇಸ್ಗೆ ದಮ್ ಬರುತ್ತೆ. ಬಡತನದ ಕೇಸು ಬದುಕಿಗಲ್ಲ. ಬಡದಾಡಿ ಗೆಲ್ಸು, ಒಂದೊತ್ತು ಊಟ ಹಾಕ್ತಾರೆ, ಹರಿಸ್ತಾರೆ, ಪರಕ್ಕಾಯ್ತು. ದ್ರವ್ಯ ಬೇಕು ಇಹದ ವ್ಯಾಪಾರಕ್ಕೆ. ವಿಶ್ವಾಸ್ ಬಿಡಿ ಕಂಪನಿ ಈ ಮೊಕದ್ದಮೆಯ ಭಾಗವಾದರೆ ಈ ಕೇಸಲ್ಲಿ ದ್ರವ್ಯ ಬರುತ್ತೆ. ಹಕ್ಕು ಕೊಡಿಸಿದ್ರೆ ಬರೀ ಫೀಸು, ಹಕ್ಕಲ್ಲದ್ದು ಪಾಲು. ನೀವ್ ಹಿಂಗಿಂಗೆ ಅಂತ ಹೇಳಿ ಹಂಗ್ ಮಾಡ್ತೀನಿ. ಪುಸ್ತಕ ಇದೆ, ಓದ್ ಹೇಳ್ತೀನಿ. ಯಾವ್ಯಾವ ರೀತಿ ಸಿಕ್ಕಾಕ್ಸಿದ್ರೆ ಬಿಡಿಸ್ಕೊಳ್ಳೋದು ಕಷ್ಟ, ನರಳಾಟ ಜಾಸ್ತಿ. ಇದು ಕಾನೂನು. ಸತ್ಯ ಪ್ರತಿಪಾದಿಸೋದು ಹೇಗೆ ಅನ್ನೋದಕ್ಕಲ್ಲ, ಅಸತ್ಯವನ್ನು ಆಡಿ ಅಸತ್ಯವನ್ನು ಬದುಕಿ ಅದರ ಲಾಭದ ಮೇಲೆ ಸೌಧವನ್ನು ಕಟ್ಟಿ. ಪ್ರಪಂಚಕ್ಕೆ ಗೊತ್ತಿರಬಹುದು ವಿಷಯ ಸತ್ಯ ಅಲ್ಲ, ಕೂತಿರೋ ನ್ಯಾಯಾಧೀಶರಿಗೂ ಗೊತ್ತಿರಬಹುದು ಇದು ಅಸತ್ಯ. ಆದರೆ ಕಾನೂನು ರೀತ್ಯ ಸತ್ಯ. ಆ ದಾರಿಗೆ ಈ ಪುಸ್ತಕಗಳು. ಗ್ರೇಟು ಬಿಡಿ.
10 ಲಕ್ಷ ಖರ್ಚಾಗಿದೆ. ನನಗೆ ಬರ ಇಲ್ಲ, ನಿನಗಿದೆ. ನನಗೆ ಅವಶ್ಯಕತೆ ಇಲ್ಲ, ನಿನಗಿದೆ. ಸಂಸ್ಥೆ, ಅದ್ರ ಪಾಲ್ದಾರರು ಮೊಕದ್ದಮೆಯ ಭಾಗವಾದರೆ ಲಾಭ ಇದೆ. ಕೆಚ್ಚಲು ತುಂಬಿದೆ, ಪುರುಸೊತ್ತಿದೆ. 100 ಕರೆದ್ರೆ 10 ನಿಂದು. ಬರ್ತೀನಿ. ನಿರ್ಧಾರ ಏನಿದ್ರು ನಿಂದೆ, ಸಲಹೆ ಮಾತ್ರ ನಂದು. ಏನ ನಿಂದಲ್ಲೇ ಆಗಿರುತ್ತೆ. ಅಣ್ಣ ಆಫೀಸ್ನಲ್ಲೇ ತಿನ್ಕೋತೀನಿ ಇಂದ. ನನಗೆ ನೆನ್ನೆದಿತ್ತು, ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಡುಗೆಗಿಟ್ಟಿದ್ದೀನಿ, ಊಟನೇ ಮಾಡಿಬಿಡ್ತೀಯಾ? ಕೃತಜ್ಞರು. ದಾನಕ್ಕೆ ದನ ಕೊಟ್ರೆ ಹಲ್ಲೆಣಸ್ ನೋಡ್ತಾರೆ. ಕೇಳಿದ್ರಲ್ಲಿ ತಪ್ಪೇನು? ವಿಶ್ವೇಶ್ವರನ್ಗೆ ಏಟು ಬಿತ್ತು, ಆಟೋ ಹಚ್ಚಿ ಬಂದಿದ್ದೀನಿ. ಕೆಲಸ ಆಯ್ತಾ, ಸಂಬಳ ಬಂತ ಅಷ್ಟು ನೋಡು. ನಿನಗೆ ಯಾಕೆ ರಾಜಕೀಯ? ತಗೊಳ್ಳೋರವರು, ಕೊಡೋರು ಇವರು, ಬಡ್ದಾಡ್ಲಿ. ಸಂಸ್ಥೆ ಶುರುವಾದಾಗಿನಿಂದ ನಾನು ಅದರಲ್ಲಿದ್ದೀನಿ. ಅದರ ಬೆಳವಣಿಗೆಯಲ್ಲಿ ನಂದು ಪಾಲಿದೆ. ಕೆಲಸ ಮಾಡಿದ್ದಕ್ಕೆ ಸಂಬಳ ಕೊಟ್ಟಿದ್ದಾರೆ. ನಿನಗೆ ಅರ್ಥವಾಗಲ್ಲ, ಸುಮ್ಮನಿರು. ಮನೆ ಕೆಲಸದವಳು ನಾ ಹುಟ್ಟೋಕ್ ಮೊದ್ಲಿಂದನೂ ಮುಸ್ರೆ ತಿಕ್ತಾ ಇದ್ದಾಳೆ. ಹಲ್ಮೇರ ಕಿಳಿ ಕೊಡೋದಾ? ಖಾರ ಕಮ್ಮಿ ಹಾಕು, BP. ಜಿಡ್ ಜಾಸ್ತಿ, ವಯಸ್ಸಾದ್ಮೇಲೆ ಜೀರ್ಣವಾಗೋಲ್ಲ. ಕಮ್ಮಿ ಮಾಡು. ಕಮ್ಮಿ ಮಾಡ್ಕೋಬೇಕಾಗಿದ್ದಲ್ಲ. ನನ್ನ ಮನೆ, ನನ್ನ ಮಕ್ಕಳು, ನಾನು ಓದಿಸ್ದೆ, ಅದೇ ಅಷ್ಟು ಜಾಸ್ತಿ ಸಂಬಳ. ನಾನು ಬೆಳೆಸಿ ಸಂಸ್ಥೆ, ನಾನು ಮನೆ ಕಟ್ಟಿದೆ. ಕೇಳಿಸ್ತಾ ಇದೆಯಾ ಕಿವಿಗೆ? ನಾನು ನಾನು ನಂದು ನಂದು. ಅದು ಕಮ್ಮಿ ಆದರೆ ಖಾರನು ಕರಗತ್ತೆ, ಜಿಡ್ಡು ಜೀರ್ಣ ಆಗತ್ತೆ. ಕೆಲಸ ಬೇಕಿತ್ತು, ಸಂಬಳ ಬೇಕಿತ್ತು, ಹೋದೆ. ಧರ್ಮಕ್ಕೆ ನಲ್ವಲ್ಲ ದುಡ್ದಿದ್ದು. ಹೆಂಡತಿ ಮಕ್ಕಳು, ಸ್ವಂತ ಹೆಂಡತಿ ಮಕ್ಕಳನ್ನ ಸಾಕಿದ್ರಲ್ಲಿ ಸಾಧನೆ. ನೋಡು, ಸತ್ಯ ಗೊತ್ತಿದೆ. ನಿನ್ನ ಸಂಬಳ ಇಲ್ಲದೆ ಇಲ್ಲಿ ನಡೆಯಲ್ಲ. ಅತಿ ಪ್ರತಿಷ್ಠೆಯಲ್ಲಿ ಎಡವಟ್ಟು ಮಾಡ್ಕೋಬೇಡ. 65 ಆಯ್ತು. ನನಗಿನ್ನು ವಯಸ್ಸು, ಜೊತೆಗೆ ಮಗು ಇದೆ. ಫೋನ್ ಏನಾದರೂ ಮಾಡಿದ್ನಾ? ಯಾರು? ನಿನ್ ಗಂಡ. ಇಲ್ಲ. ನೀನ್ ಮಾಡು. ಎಲ್ಲಿಗೆ? ಯಾವ ನಂಬರ್ಗೆ? ಎಲ್ಲಿದ್ದಾನೆ ಅಂತ ಹುಡುಕಿ. ಗಂಡು ಹುಡುಕ್ಬೇಕು. ಎಲ್ಲಿ? ಯಾರಿಗೂ ಪುರ್ಸೊತ್ತೇ ಇಲ್ಲ. ಕಣ್ಣಿಗೆ ಬಿದ್ದು ಮೊದಲನೇ ಗಂಟೆ ಕಟ್ಟಿಬಿಡೋದು, ಆಮೇಲೆ ಜೀವನ ಪರ್ಯಂತ ಹುಡುಕ್ಬೇಕು ಗಂಡನ್ನ. ಒಂದು ಫೋನ್ ಮಾಡು. ಅತ್ತೆ, ಮಾವ, ಮೈದ್ನ ಎಲ್ಲ ಇದ್ದಾರೆ. ಅಲ್ಲಿರು. ನಾನೇ ಹೋಗೊಂದ್ಸರ್ತಿ ಮಾತಾಡ್ ಬರ್ಲಾ? ಒಂದ್ ಸಣ್ಣ ಮನೆ ಮಾಡು. ಖರ್ಚಿಗೆ ಕೆಲಸ ಕೊಡ್ಸು, ನಿಂದೆ ಸಂಸ್ಥೆ. ಬುಡ ಅಲ್ಲಾಡ್ತಿದೆ, ಮೊದಲು ಹಿಡ್ತಾ ಇಲ್ಲ. ಸದ್ಯದ ಪೀಳಿಗೆ ಬಲಿತಿದೆ. ಅನಿಲ, ಆಕಾಂಕ್ಷ, ವಿಶ್ವಾಸ ಎಲ್ಲರೂ ಎದುರು ಮಾತಾಡ್ತಾರೆ. ಹುಡುಗಿ ನಾಲ್ಗೆ ಹೊಲಸು. ದೊಡ್ಡೋರಿಲ್ಲ ಸಣ್ಣೋರು ಅನ್ನೋದಿಲ್ಲ. ಬತ್ಲೆ ನಿಲ್ಲಿಸ್ಬಿಡುತ್ತೆ. ಹೇಳ್ದ ವೆಂಕಟೇಶ, ಹೇಳ್ದ ಕೇಳ್ಕೊಂಡಿರೋದಾದ್ರೆ ಇರಿ, ಇಲ್ಲಿದ್ರೆ ಹೊರಡಿ ಅಂತ. ಎಲ್ರಿಗೂ ಗೊತ್ತು ನೋಡು. ಮಗಳು ಮಗುನೆತ್ಕೊಂಡು ಮನೆಗೆ ಬಂದಿದ್ದಾಳೆ. ಎಲ್ಲೂ ಹೋಗಲ್ಲ, ಒದ್ರೂ ಹೋಗಲ್ಲ. ಸತ್ಯ ಅದು. ದಾಸ್ಯ, ಅವಶ್ಯಕತೆಗಳ ದಾಸ್ಯ. ಒಂದು ಗ್ರಾಜುಯೇಷನ್ ಮುಗಿಯವರೆಗೂ ಕಾಯಲಿಲ್ಲ. ಒಳ್ಳೆ ಸಂಬಂಧ ಹುಡ್ಕೊಂಡ್ ಬಂದಿದ್ರು. ಏನ್ ಕೆಲಸ, ಎಷ್ಟು ಸಂಬಳ, ಹೊತ್ತ ಕಳಿಯುತ್ತೆ ವಿಚಾರಿಸ್ಲಿಲ್ಲ. ಸ್ವಂತ ವ್ಯವಹಾರ ಮಾಡ್ತೀನಿ ಅಂದಿದ್ದ. ಫೈನಾನ್ಸಿಯಲ್ ಪಾರ್ಟ್ನರ್, ಕಾರ್ ರೆಂಟಲ್ಸ್ ಇದೆ, ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತೀವಿ, ಮೊಬೈಲ್ ಫೋನು, ಬ್ರೇಸ್ಲೆಟ್ಸು, ಕುತ್ತಿಗೆಲ್ ಚೈನು ಎಲ್ಲ ಇತ್ತು. ಗೀಲೀಟು. ಮನೆ ದೊಡ್ಡದಾಗಿತ್ತು. ಕಾರಲ್ಲಿ ಬಂದಿದ್ದ. ಒಂದು ಪದದಲ್ಲಿ ಉತ್ತರ ಹೇಳಿದ್ರೆ ಇಂಥದ್ದೇನೋ ಮಾಡ್ತಿದ್ದಾನೆ ಅಂತ. 100 ಉತ್ತರ ಹೇಳಿದ್ರೆ ಪ್ರಯೋಜನಕ್ಕಾಗುವಂಥದ್ದೇನು ಮಾಡ್ತಿಲ್ಲ ಅಂತ. ನನಗೂ ವಯಸ್ಸು, ಊರು ಸುತ್ತೋ ಆಸೆ.
ಮಂಗ್ ಗೌದಿತ್ತು. ಅಮ್ಮ ಸತ್ಲು, ಕೆಲ್ಸಕ್ಕೆ ಹಾಕೊಂಡಿದ್ದೆ. ನೋಡಕ್ ಚೆನ್ನಾಗಿದ್ದ. ನೀನ್ ವಿಚಾರಿಸಿದ್ಯಾ? ನನ್ನ ನಂಬಿಕೆ. ಕೆಲಸವೇ ಇಲ್ವಾ ಅವನ್ಗೆ? ಕರ್ಸು, ಒಂದೆರಡು ದಿನ ಇಲ್ಲೇ ಇರ್ಲಿ. ಅವನಿಗೆ ಚಟ, ನನಗ್ ವಯಸ್ಸು. ಇದಕ್ಕೊಂದ್ ತಮ್ಮನೋ ತಂಗಿನೋ ಹುಟ್ಲಿ, ಆಮೇಲೆ ವಿಚಾರಿಸು. ಇಲ್ಲಿ ಅವಮಾನ. ನಿಮ್ಮ ಅಣ್ಣಂಗೆ ಒಂದು ಮಾತು ಹೇಳು. ಕಷ್ಟಪಟ್ಟು ಓದಿಸಿದ್ದೀನಿ, ಒಳ್ಳೆ ಕೆಲಸದಲ್ಲಿದ್ದಾನೆ, ಸಂಬಳ ಚೆನ್ನಾಗಿ ಬರುತ್ತೆ, ಜವಾಬ್ದಾರಿ ಅವನು ಹೊರಲಿ. ಅವರೇ ಓಡಿಸೋಕೆ ಮೊದಲು ನಾನೇ ಬಿಟ್ಬಿಡ್ತೀನಿ. ಮಗ ಇದ್ದಾನೆ, ಮದುವೆ ಮಾಡ್ತೀನಿ. ದೇವರು, ದಿಂಡ್ರು, ಪಾರಮಾರ್ಥ ಕಾಲ ಕಳಿತೀನಿ. ನನ್ನ ಕಥೆ ಮದುವೆ ಮಾಡಾಯ್ತು, ಜವಾಬ್ದಾರಿ ಮುಗೀತು, ಮುಂದಿನ ಹಣೆ ಬರಹ. ಇದು ಮಾತು. ನೀನೇ ಲೆಕ್ಕ, ಅಣ್ಣ ನಿನಗಿಂತ ಲೆಕ್ಕ. ನಿನ್ನನ್ನು ನೋಡ್ಕೊಳ್ಳೋದೇ ಅನುಮಾನ. ನಾನು ಇರ್ತೀನಿ ಅಂದರೆ ಮನೆ ಬಿಟ್ಟು ಓಡ್ ಹೋಗ್ತಾನೆ. ಅದಕ್ಕೆ ನಾನು ಹೇಳಿದ್ದು, ಕರೆಸ್ಬಿಡು ನಿನ್ನ ಗಂಡನ್ನ, ಇಲ್ಲ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಅವನಿಗೆ ಕೆಲಸ ಇಲ್ಲ ಸರಿ, ಆದರೆ ಅತ್ತೆ ಮಾವ ಮೈದ್ನಂದ್ರು ಅವ್ರು ಚೆನ್ನಾಗಿದ್ದಾರಲ್ವಾ? ಅವನ ಹೆಂಡತಿ ಅಷ್ಟೇ ಅಲ್ಲ ನೀನು, ಅವ್ರ ಮನೆ ಸೊಸೆ ಕೂಡ. ನನಗೆ ಹೇಗೋ ಅವ್ರಿಗೂ ಮೊಮ್ಮಗು, ಮಗನ್ ಸಾಕ್ತಾರಲ್ವಾ, ನಿನ್ನೂ ಸಾಕ್ತಾರೆ. ಸಾಕೋದು ಕಷ್ಟ ಆಗ್ತಾ ಇದೆ ಅಲ್ವಾ? ಸತ್ಯ ಅಲ್ವಾ? ಬದುಕು ರಂಗೇರ್ತಿದ್ರೇನಂತೆ, ಬಣ್ಣ ಬಳ್ಕೊಂಡು ಕುಣಿ ಅಂತೀಯ. ಎಲ್ರದೂ ಅಷ್ಟೇ. ಒಂದಷ್ಟು ವಿಷ ತಂದಿಡು, ನಾನು ಮಗಳು ಕಣ್ಣು ಮುಚ್ತೀವಿ. ಭಯ ಬೇಡ. ಅಕ್ಷರಾಭ್ಯಾಸ ಮಾಡಿಸಿದೀಯಾ? ಬರೆದಿಡ್ತೀನಿ. ಸಾವಿಗಾರು ಜವಾಬ್ದಾರಲ್ಲ. ಬದುಕಿಗೆ ಯಾರೂ ಜವಾಬ್ದಾರಲ್ಲ. ಸಾವಿನ ಹೊಣೆ ಯಾರಿಗೆ ಹೊರಿಸ್ಲಿ? ಅಭ್ಯಾಸ ಬಲ ಹೇಳ್ಕೊಂಡು ತಿರುಗಬೇಡ. ನಾನು ಮದುವೆ ಮಾಡಿದೆ, ನಾನು ವಿಷ ತಂದಿಟ್ಟೆ, ನಾನು ಊಟ ಮಾಡು, ನಡಿ. ಬೇಡ. ಕೋಪ ತಪ್ಪಾಯ್ತು. ಇಷ್ಟ ಹಂಗ್ಸೋದು? ಗಂಡನ್ ಕೇಳ್ದೆ, ಯೋಗ್ಯತೆ ಇಲ್ಲದೆ ಹೋದ್ಮೇಲೆ ಮದುವೆ ಯಾಕಾದ್ರಿ ಅಂತ. ತಪ್ಪಾಯ್ತು ಅಂದ. ಅತ್ತೆ ಮಾವನ್ ಕೇಳ್ದೆ, ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ ಅನ್ಕೊಂಡ್ವಿ, ಸರಿ ಹೋಗ್ಲಿಲ್ಲ, ತಪ್ಪಾಯ್ತು ಅಂದ್ರು. ಇವಾಗ ನೀನ್ ಅಂತಿದ್ಯಾ ತಪ್ಪಾಯ್ತು. ಈಗ ಮಗುಗ್ ಹೇಳ, ತಪ್ಪಾಯ್ತು ಕಣೆ, ನೀನು ಈ ಪ್ರಪಂಚಕ್ಕೆ ತಂದಿದ್ದು. ಮದ್ವೆ ಆದೆ, ಮೈ ಮರ್ತಿದ್ದು ಯಾರೋ ಪರಿಕೆ ಅಂತ ತೋಳ್ತೆಕೆಲಲ್ಲ, ಸ್ವಂತ ಗಂಡ. ಮುಂದಿಂದು ಸ್ವಾಭಾವಿಕ ಪ್ರಕೃತಿ ನಿಯಮ. 10 ಹೊಸ ಜೀವಿಗಳನ್ನ ಸೃಷ್ಟಿಸಿ ಸಾಕಿ ಸಲಹೋ ಚೈತನ್ಯ ಶಕ್ತಿ ಇರೋ ಹೆಣ್ಣನ್ನ ಸ್ಮಶಾನದ ಬೋಳು ಮರದ ಮೇಲೆ ಕೂತು ಹೆಣ ಕಾಯೋ ಗೂಬೆ ಮಾಡ್ಬಿಟ್ಟಿಯಲ್ಲ.
ಎಲ್ಲ ಹಸುವುಗಳನ್ನು ಹೇಳ್ಕೊಂಡಿಲ್ಲ ನಿನಗೆ. ಹೊಟ್ಟೆ ಹಸುವು ಕೆಲಸ ಬಿಡಬೇಡ ಅಂತ ಹೇಳ್ಕೊತಿದ್ದೀನಿ ಅಷ್ಟೆ. ಕೋಪದ ಹಕ್ಕು ಜವಾಬ್ದಾರಿ ನೀಸಿದ ಮೇಲೆ ನಿನಗಿಲ್ಲ ಅದು. ಊಟಕ್ಕೆ ನಡಿ.